ಏನೋ ಒಂದು ಯಾರು ಇರಲಿ ಬಿಡಲಿ ಟೈಟಲ್ ಹಾಕಿ ನೀವು ಒಂದಿಷ್ಟು ಅದ್ರ ಬಗ್ಗೆ ಮಾತಾಡಿ ಲೈವ್ ಮುಗಿದ ಮೇಲಾದರೂ ವಾಚ್ ಮಾಡ್ತಾರೆ. ಹೌದು, ನನಗೆ ಪಾಠ ಮಾಡಿದ್ದೆ. ಹಾಂ, ಅದೇ ಯಾರಾದರೂ ಇರಲಿ, ನೀವು ಲೈವ್ ಆನ್ ಮಾಡಿಕೊಂಡು ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಹೋಗಿ. ಅರ್ಧ ಗಂಟೆ 1 ಅವರ್ ಮಾಡ್ಬೇಕಂತ ಏನಿಲ್ಲ, ಅರ್ಧ ಗಂಟೆ 15 ನಿಮಿಷ ಮಾಡಿ ಎಂಡ್ ಮಾಡಿ. ಬೇಕಾದರೆ ಅದನ್ನು ನೋಡ್ತಾರೆ, ಲೈವನ್ನು ಕೂಡ ನೋಡ್ತಾರೆ. ಮತ್ತು ಯಾರ್ದು ಮೆಸೇಜ್ ರೀಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾರಾದರೂ ಬಂದರೆ ನೀವು ಆ ವಿಷಯದ ಬಗ್ಗೆ ಮಾತಾಡ್ತಾ ಹೋಗಿ. ಅದು ಈ ಎಲ್ಲ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ವರ್ಣಮಾಲೆಗಳು ಎಷ್ಟು ಏನು. ಹಾಂ, ಅದೇ ನೀವು ಟೈಟಲ್ ಹಾಕಿ ನಿಮ್ಮ ಲೈವ್ ನೀವು ಮಾಡ್ಕೊಳ್ಳಿ. ವಿಡಿಯೋ ಮಾಡಿ ಎಡಿಟ್ ಮಾಡೋದು ಕಷ್ಟ. ಈ ಥರನೇ ಮಾಡಿ 15-20 ನಿಮಿಷ 30 ನಿಮಿಷದೊಳಗನೆ ಮಾಡಿ ಎಂಡ್ ಮಾಡಿಬಿಡಿ. ನೋಡೋಣ, ನೋಡ್ತಾರೆ. ಟೈಟಲ್ ಹಾಕಿ ವರ್ಣಮಾಲೆಗಳು, ಸ್ವರಗಳು, ಈ ಥರ. ನಿಮಗೆ ಹೇಳ್ತೀನಿ, ನನಗೂ ಏನು ಮಾಡೋಕ್ಕಾಗ್ತಾನೆ ಇಲ್ಲ. ಮತ್ತೇನು ಗೊತ್ತಾ, ಇಲ್ಲಿ ಹೈಲೈಟ್ಸ್ ಎಲ್ಲ ನಾವು ಮಾಡ್ತೇವಲ್ವ, ಹೈಲೈಟ್ಸ್ 5 ಮಿನಿಟ್ಸ್ ಹೈಲೈಟ್ಸ್ ಬರುತ್ತಲ್ಲ, 1-2 ಸಲ ಹೈಲೈಟ್ಸ್ ಆನ್ ಮಾಡ್ಕೊಳ್ಳಿ. ಅದು ಕೂಡ ಒಂದು ವಿಡಿಯೋ ಆಗಿ ಬರುತ್ತೆ. ಅದಕ್ಕಾಗಿ ಮಧ್ಯರಾತ್ರಿ 2 ಗಂಟೆಗೆ ಮಾಡ್ತಾಯಿದ್ದೀನಿ. ಹೌದಾ, ಓಕೆ. ನೀವು ರೆಸ್ಟ್ ಮಾಡಿ ನಿದ್ದೆಗೆಡಬೇಡಿ. ನಿಮಗೆ ಫ್ರೀ ಇದ್ದರೆ, ನಿಮಗೆ ಅನುಕೂಲ ಆದರೆ ಮಾಡಿ. ಹೈಲೈಟ್ಸು ಹೇಗೆ ಮಾಡೋದು, ನಾವು ಇವಾಗ ಲೈವ್ ಮಾಡ್ತಾ ಇರ್ತೇವಲ್ವ, ಇಲ್ಲಿ ಕ್ಯಾಮ್ರಾ ಆನ್ ಮಾಡೋದಿರುತ್ತೆ, ಪೇಜ್ ಬ್ಯಾಕು, ಅದ್ರ ಕೆಳಗೆ ಮ್ಯೂಟ್ ಮಾಡೋದಿರುತ್ತೆ. ಆಮೇಲೆ ವೀಡಿಯೋಸನ್ನು ಬ್ಲರ್ ಅದ್ರ ಥರ ಬೇರೆ ಬೇರೆ ಮಾಡ್ತೇವಲ್ವ, 3 ರಿಂಗ್ಸ್ ಇರುತ್ತೆ. ಅದ್ರ ಕೆಳಗೆ ಒಂದು ಬಾಕ್ಸ್ ಇದೆ. ಅದನ್ನು ನಾವು ಹಾಗೆ ಒಂದು 10 ನಿಮಿಷ ಆದಮೇಲೆ ಹಿಂಗೆ ಆನ್ ಮಾಡಿದ್ರೆ ಅದು 5 ನಿಮಿಷದ ವಿಡಿಯೋ ಬರುತ್ತೆ, ಅದು ಹೈಲೈಟ್ಸ್ ಅಂತ. ಗೊತ್ತಾಗುತ್ತೆ. ಅದು ಲೈವ್ ಮಾಡುವಾಗ ಅಲ್ಲಿ 1 2 3 4 5 ಆಪ್ಷನ್ಸ್ ಇರುತ್ತಲ್ವ, ಕ್ಯಾಮ್ರಾದ ಆನು, ಮ್ಯೂಟು, ಮತ್ತು ನಾವು ವಿಡಿಯೋನ ಎಲ್ಲ ಇದು ಮಾಡ್ತೀವಲ್ಲ, ಅದು ಕಲರ್ ಚೇಂಜ್ ಮಾಡೋದು. ಅದ್ರ ಕೆಳಗೆ ಇರುತ್ತೆ ಬಾಕ್ಸ್, ಅದ್ರ ಕೆಳಗೆ ಲೈಟ್ ಆನ್ ಮಾಡೋದಿರುತ್ತೆ. ಗೊತ್ತಾಗುತ್ತೆ ಮಾಡಿ. ನಾನು ಅದು ಮಾಡ್ತಾ ಇದ್ದೀನಲ್ಲ, ಆ ಲೈವ್ ಮಾಡ್ತಿದ್ನಲ್ಲ, ಅದು ಹೈಲೈಟ್ಸ್ ತುಂಬ ಸಲ ಮಾಡಿದ್ದೀನಿ. ಅದಕ್ಕೂ ಒಂದು 50-50 ವ್ಯೂಸ್ ಬಂದಿದೆ. ಒಂದೊಂದಕ್ಕೆ ಬರುತ್ತೆ, ಒಂದೊಂದಕ್ಕಿಲ್ಲ. ಹಾಗಾಗಿ ಅದು ಕೌಂಟ್ ಆಗುತ್ತೆ ಒಂದು ವಿಡಿಯೋ ಆಗಿ. ಟ್ರೈ ಮಾಡಿ. ಹಾಯ್ ಅರಗಿಣಿ, ಲೈವ್ ಮುಗೀತಾ? ಬಸ್ಸಲ್ಲಿ ಕುತ್ಕೊಂಡು ಲೈವ್ ಆನ್ ಮಾಡಿದ್ದೀನಿ ನೋಡು. ಹಾವೇರಿ ಬಸ್ ಸ್ಟಾಪ್.